ಹಾಸನ ಜಿಲ್ಲೆಯ ಜೀವನಾಡಿ ಹೇಮಾವತಿ ಒಡಲು ಭರ್ತಿಯಾಗಿದ್ದು ಎಲ್ಲ 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗಿದ್ದು ಈ ಸಂದರ ನೋಟವನ್ನ ಸವಿಯಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಕರುನಾಡಿನ ಜೀವನದಿಗಳಲ್ಲಿ ಒಂದಾಗಿರುವ ಕಾವೇರಿಯ ಉಪನದಿಗಳಲ್ಲಿ ಒಂದಾಗಿರುವ ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಕಟ್ಟಲಾಗಿರುವ ಗೊರೂರು ಅಣೆಕಟ್ಟು ರಾಜ್ಯದ ಉಳಿದೆಲ್ಲ ಅಣೆಕಟ್ಟುಗಳಂತೆ ಮೈದುಂಬಿಕೊಂಡು ಕಂಗೊಳಿಸುತ್ತಿದ್ದಾಳೆ. ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿರುವ ಗೊರೂರು ಹೇಮಾವತಿ ಜಲಾಶಯವನ್ನ ನೋಡಲು ಇಂದು ಜನಸಾಗರವೇ ಹರಿದು ಬಂತು. ಕಳೆದೊಂದು ತಿಂಗಳಿನಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಭಾರೀ ಮಳೆಗೆ ಜುಲೈ ತಿಂಗಳಲ್ಲೇ ಮೈದುಂಬಿದ್ದ ಹೇಮಾವತಿ ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿರುವುದರಿಂದ ಹೆಚ್ಚಿನ ಪ್ರಮಾಣದ ನೀರನ್ನ ಹರಿಯಬಿಡಲಾಗುತ್ತಿದೆ. ಜಲಾಶಯದ ಎಲ್ಲಾ ಕ್ರೆಸ್ಟ್ ಗೇಟ್ಗಳಿಂದಲೂ ನೀರು ಹೊರಗೆ ಧುಮ್ಮಿಕ್ಕುತ್ತಿದೆ. ಆರಭಸಕ್ಕೆ ಮುಗಿಲೆತ್ತರಕ್ಕೆ ಚಿಮ್ಮುತ್ತಿರುವ ಜಲಧಾರೆ ಕಲಾಕೃತಿಯಂತೆ ಭಾಸವಾಗುತ್ತಿದೆ. ಜಲಾಶಯದ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ 37.103 ಟಿಎಂಸಿ ಆಗಿದ್ದು ಹಾಲಿ 36.156 ಟಿಎಂಸಿ ನೀರಿದೆ. ಜಲಾಶಯದ ಗರಿಷ್ಠ ಮಟ್ಟ 2922.00 ಅಡಿಗಳಾಗಿದ್ದು ಇಂದು 2921.02 ಅಡಿ ನೀರು ಇದೆ. 23,363 ಕ್ಯೂಸೆಕ್ ಒಳಹರಿವಿದ್ದು 22,532 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಹಾಗೆಯೇ ಜಲಾಶಯದ ಎಲ್ಲಾ ಕಾಲುವೆಗಳಿಗೂ ನೀರು ಹರಿಸಲಾಗುತ್ತಿದೆ. ತುಮಕೂರು ಹಾಗೂ ಮಂಡ್ಯ ಜಿಲ್ಲೆಗೆ ನೀರು ಹರಿಸುವ ನಾಲೆಗೆ 2,000 ಕ್ಯೂಸೆಕ್ ಹಾಗೂ ಇತರೆ ನಾಲೆಗಳಿಗೆ 295 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಅಣೆಕಟ್ಟೆ ತುಂಬಿರುವುದರಿಂದ 22,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಹೇಮಾವತಿ ಜಲಾಶಯದ ದೃಶ್ಯ ವೈಭವ ಧುಮ್ಮಿಕ್ಕುತ್ತಿರುವ ಜಲಧಾರೆ ಕಣ್ತುಂಬಿಕೊಳ್ಳಲು ನಗರ ಹಾಗೂ ಜಿಲ್ಲೆಯ ಜನರು ತಂಡೋಪತಂಡವಾಗಿ ಜಲಾಶಯದತ್ತ ದಾಂಗುಡಿ ಇಡುತ್ತಿದ್ದಾರೆ. ನೀರಿನ ಸೌಂದರ್ಯ ಕಣ್ತುಂಬಿಕೊಂಡು ಸಂಭ್ರಮ ಪಡುತ್ತಿದ್ದಾರೆ. ಕೆಲವರು ನೀರಿನ ತುಂತುರು ಹೊಡೆತದಿಂದ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಈ ನಡುವೆ ವರ್ಷಧಾರೆಯ ಸಿಂಚನ ಮತ್ತಷ್ಟು ಮೆರುಗು ತುಂಬುತ್ತಿದೆ. ಜಲಾಶಯದ ಬಳಿ ತಣ್ಣಗೆ ಬೀಸುವ ಗಾಳಿಗೆ ಅಲೆಯ ಹೊಡೆತ ಸಿಲುಕಿದಾಗ ಮಳೆ ಬಂದಂತೆ ಆಗುತ್ತಿದೆ. ನೀರ ಬಿಂದುವಿನ ಆ ಅಮೃತ ಸಿಂಚನಕ್ಕೆ ಪ್ರವಾಸಿಗರು ಪುಳುಕಗೊಳ್ಳುತ್ತಿರುವುದಂತೂ ಸುಳ್ಳಲ್ಲ. ಮೈಸೂರಿಂದ ರಾಮನಾಥಪುರದಲ್ಲಿ ಬಂದು ಕೆಲಸ ಮಾಡ್ತಾ ಇದೀವಿ. ಮೈಸೂರಲ್ಲ KRS ಎಲ್ಲ ನಾವು ವಿಸಿಟ್ ಮಾಡಿದ್ವಿ. KRS ತುಂಬಾ ನೀರು ತುಂಬಾ ಚೆನ್ನಾಗಿದೆ. ಅದೇ ರೀತಿ ಗೊರೂರು ನೋಡೋಂತ ಬಂದು ಇದು ನೀರು ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಅಷ್ಟೆಲ್ಲ ಬೆಳೆಸಿ ಮೇಲೆಲ್ಲ ಇದು ಮಾಡಿದ್ರೆ ಲೈಟಿಂಗ್ ಚೆನ್ನಾಗಿರ್ತದೆ. ಪ್ರವಾಸಿಗರೆಲ್ಲ ತುಂಬ ಜನ ಬರ್ತಾ ಇದ್ದಾರೆ. ತುಂಬ ಖುಷಿ ಆಯ್ತಾ ಇದೆ. ಹೇಮಾವತಿ ಡ್ಯಾಮ್ ನೋಡಿ ಸುಮಾರು ಜನ ಬಂದೇ ಇರಲಿಲ್ಲ. ಸುಮಾರು ಇದೇ ಫಸ್ಟ್ ಬಂದಿರೋದು. ತುಂಬ ಖುಷಿ ಆಯ್ತದೆ ಸರ್. ತುಂಬ ಚೆನ್ನಾಗಿದೆ. ಒಳ್ಳೆ ನೀರು ಹೇಮಾವತಿ ಫುಲ್ ಆಗಿದೆ. ಇದು ಒಂದು ಖುಷಿ ವಿಚಾರ. ಇದು ನಮಗೆ ತುಂಬ ಸಂತೋಷ. ನೋಡೋಕೆ ತುಂಬ ಖುಷಿಯಾಗಿದೆ. ಎಲ್ಲ ಕಡೆಯಿಂದನೂ ಎಲ್ಲ ಪ್ಲೇಸಸ್ಸಿಂದಲೂ ಜನ ಬರ್ತಿದ್ದಾರೆ. ಹಂಗಾಗಿ ತುಂಬ ಖುಷಿ ಆಗಿದೆ ನೋಡೋಕ್ಕೆ. ನಾವು ಹಾಸನಿಂದ ಬಂದಿದ್ದೀವಿ. ಇಲ್ಲ, ನಾವು ತುಂಬ ಚಿಕ್ಕವರಿಂದನೂ ಬರ್ತಿದ್ವಿ. ಅದು ಫ್ಯಾಮಿಲಿ ಜೊತೆ ಬರೀ ಫ್ರೆಂಡ್ಸ್ ಎಲ್ಲ ಬಂದರೆ ತುಂಬ ಖುಷಿ ಆಗುತ್ತೆ. ಡ್ಯಾಮ್ನ ನೋಡೋದು ನಾವು ಅರಸಲಗೋಡಿಂದ ಬಂದಿರೋದು. ತುಂಬ ಖುಷಿ ಆಗುತ್ತೆ. ಮನೆಯದು ಮಾತ್ರ ತುಂಬ ಚೆನ್ನಾಗೈತೆ. ಮಳೆ ಬಂದು ಇನ್ನೂ ಚೆನ್ನಾಗಿರೋದು. ಚೆನ್ನಾಗೈತೆ ನೋಡೋಕ್ಕೆ. ಕಳೆದ ವರ್ಷ ತುಂಬಿತ್ತಿಲ್ಲ, ಆಚೆ ವರ್ಷ ತುಂಬಿತ್ತು. ಆಚೆ ವರ್ಷನೂ ಬಂದಿದ್ದು. ಈ ವರ್ಷನೂ ತುಂಬೈತೆ. ತುಂಬ ಖರ್ಚಾಗಿದೆ. ನಾವು ಗುಡ್ಲಿ ಅಂತ ವೆಯ್ಟ್ ಮಾಡ್ತಿದ್ದೋ. ಭಾನುವಾರ ಬಂದಿದ್ದು. ಅವತ್ತು ಅವರು ಕ್ಲೋಸ್ ಮಾಡಿದ್ರು ಜನ ಏರಿಯಾ ಅಂತ ಪೊಲೀಸರು. ತುಂಬ ಖರ್ಚಾಗಿದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ತೀವಂದರೆ ಹಾಸನ ಜಿಲ್ಲೆ ಪಕ್ಕದೂರಿಂದಲೇ ಬಂದಿರೋದು. ಗೊರೂರು ಹಿರೇಗೌಡನಹಳ್ಳಿ ಅಂತ, ಅಲ್ಲಿಂದಲೇ ಬಂದಿದ್ದು. ನೋಡಬೇಕಾಗಿತ್ತು. ತುಂಬ ದಿನದಿಂದ ಈ ಖುಷಿಗೆ ತುಂಬ ದಿನದಿಂದ ಕಾಯ್ತಾ ಇದ್ದೋ. 2 ವರ್ಷದಿಂದ ಕಾಯ್ತಾ ಇದ್ದೋ. ಅಂದರೆ ಈ ವರ್ಷ ತುಂಬಿ ತುಂಬ ಖುಷಿ ಪಟ್ಟಿದೆ ಜನಗಳಿಗೆ. ನೀರು ತುಂಬಿರಲಿಲ್ಲ ಈ ಥರ. ತುಂಬ ದಿನದಿಂದ ಅದೇ 2 ವರ್ಷದಿಂದ ಕಾಯ್ತಾ ಇದ್ದೋ. ಈ ಸಲ ತುಂಬಿದೆ. ತುಂಬ ಖುಷಿ ಆಯ್ತಿದೆ. ಇದು ನೋಡಕ್ಕೆ ಬಂದಿದ್ದೀರಿ. ಸೂಪರ್ ಆಗಿದೆ. 2 ಸಲ 3-4 ಸಲ ಬಂದಿದ್ದೀರಿ. ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿ ನೋಡೋಕ್ಕೆ. ಮನೆಯವರೆಲ್ಲ ನಮ್ಮ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ. ಮೊಮ್ಮಕ್ಕಳು ಮಕ್ಕಳೆಲ್ಲ ಬಂದಿದ್ದೀರಿ.